नमस्कार, मैं अंजना और आप देख रहे हैं वास्तव न्यूज। आइए एक नजर डालते हैं आज की बड़ी खबर पर। विजयपुर शहर में डॉक्टर अन्ना भाऊ साठे सर्कल में आज पुण्यतिथि कार्यक्रम में विजयपुर शहर के बहुत सारे दलित मुखंड ने मिलकर डॉक्टर अन्ना भाऊ साठे सर्कल में कार्यक्रम में भाग लेकर कुछ दलित मुखंड ने बाबा साहेब भीमराव अम्बेडकर दो अन्ना भाऊ साठे के लिए उनकी जिंदगी में घटनाओं से लेकर उनकी परछाइयाँ, उनकी जिंदगी की कहानी, डॉक्टर भीमराव अम्बेडकर के नक्शे कदम पर चलने वाली सत्य शोधक अन्ना भाऊ साठे कम पढ़ाई लिखाई रहकर भी उन्होंने भारत देश के लिए एक बड़ी पहचान बताई। उनके ग्रंथ, उनकी किताबें लिखना, उनकी जिंदगी में जो हुआ है कहानी के साथ बहुत सारे लोग मिलकर पुण्यतिथि के अवसर पर अन्ना भाऊ साठे के लिए कहा। डॉक्टर अन्ना भाऊ साठे संगठन के सोमोरन देवी और उनके कुछ पदाधिकारी, बहुत सारे दलित मुखंडों ने मिलकर आज विजयपुर शहर के सत्य शोधक अन्ना भाऊ साठे पुण्यतिथि में शामिल होकर शुभकामनाएं दी गई हैं। अन्ना भाऊ साठे ಮಹಾರಾಷ್ಟ್ರದ ಒಂದು ಖ್ಯಾತ ಸಾಹಿತ್ಯಕಾರರು ಹಾಗೆ ಜಾನಪದ ಕಲಾವಿದರು ಅನ್ಬೋದಾಗಿದೆ. ಅವರು ಶಿಕ್ಷಣದಿಂದ ವಂಚಿತರಾದಂಥವ್ರು, ಶಿಕ್ಷಣನೇ ಅವರಿಗೆ ಸಿಕ್ಕಿರಲಿಲ್ಲ. ಸ್ವತಃ ಶಿಕ್ಷಣವನ್ನು ಪಡೆದಂಥವ್ರು ಅಣ್ಣಾ ಭಾऊ ಸಾಠೆ ಅವರು ಫಕೀರ ಒಂದು ಕೃತಿಯ ಮೂಲಕ ಇಡೀ ಮಹಾರಾಷ್ಟ್ರದಲ್ಲಿ ಖ್ಯಾತಿಯನ್ನು ಗಳಿಸಿದಂಥವ್ರು. ಅದರಲ್ಲಿ ಬ್ರಿಟಿಷರ ಮೂಲಕ ಅವರು ಪ್ರಶಸ್ತಿ ಅಂದರೆ ಅವಾರ್ಡನ್ನು ಪಡೆದುಕೊಂಡಂಥ ಒಂದು ಮಹಾನ್ ಚೇತನ. ಅದರಲ್ಲಿ ದೀನ ದಲಿತರ ಕಡು ಬಡವರ ಏಳಿಗೆಗಾಗಿ ತಮ್ಮ ಸಾಹಿತ್ಯದ ಮೂಲಕ ಜಾನಪದದ ಮೂಲಕ ಎಲ್ಲರನ್ನೂ ಜಾಗೃತಿ ಮಾಡುವಂಥ ಮತ್ತು ಶಿಕ್ಷಣದಲ್ಲಿ ವಂಚಿತರಾದಂಥವರಿಗೆ ಶಿಕ್ಷಣಕ್ಕೆ ತರುವಂಥ ಕೆಲಸವನ್ನು ಮಾಡಿದಂಥವರು. ಇವತ್ತು ಇಡೀ ಮಹಾರಾಷ್ಟ್ರದಲ್ಲೇ ಇವತ್ತು ಅವರ ಪರಿನಿರ್ವಾಣ ದಿನಾಚರಣೆಯನ್ನು ಬಹುಶಃ ಮನೆಯಲ್ಲಿ ಮೂಲೆ ಮೂಲೆಯಲ್ಲಿ ಆಚರಣೆ ಮಾಡೋದನ್ನು ಕಂಡು ಬರ್ತಾ ಇದೆ. ಅದರಲ್ಲಿ ಇಡೀ ದೇಶದಲ್ಲೇ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಅಣ್ಣಾ ಭಾऊ ಸಾಠೆ ಅವರ ಪರಿನಿರ್ವಾಣ ದಿನಾಚರಣೆ ಅಂದರೆ ಅವರು ಇವತ್ತೇನಪ್ಪ ಅಂದ್ರೆ ದೇಶಕ್ಕೆ ಒಂದು ಪ್ರಸಿದ್ಧಿಯನ್ನು ಪಡೆದುಕೊಂಡಂಥ ಒಬ್ಬ ಮಹಾನ್ ಚೇತನ ಅನ್ಬೇಕಾಗಿದೆ. ಇವತ್ತು ನಮ್ಮ ವಿಜಯಪುರ ನಗರದಲ್ಲಿ ನಾವು ವಿಶೇಷವಾಗಿ ಅವರ ಪರಿನಿರ್ವಾಣ ದಿನಾಚರಣೆಯನ್ನು ನಾವೆಲ್ಲರೂ ಪ್ರಗತಿ ಪಡೆದು ಸೇರಿಕೊಂಡು ಈ ಒಂದು ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಬಂದು ವಿಶೇಷವಾಗಿ ಇವತ್ತು ನಾವು ಹೂಮಾಲೆ ತೊಡಿಸೋದ್ರ ಮೂಲಕ, ಜೈಕಾರ ಹಾಕೋದ್ರ ಮೂಲಕ, ಪ್ರಾರ್ಥನೆ ಮೂಲಕ ನಾವು ಇವತ್ತು ವಿಶೇಷವಾದಂಥ ಒಂದು ಸಂದೇಶವನ್ನು ನೀಡುವಂಥ ಕೆಲಸ ಮಾಡಿದ್ದೀವಿ. ಈ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ. ಧನ್ಯವಾದ. ಸತ್ಯ ಶೋಧಕ ಸಾಹಿತ್ಯಗಾರ ಲೋಕಶಾಹಿ ಅಣ್ಣಾ ಭಾऊ ಸಾಠೆ ಅವರ 57ನೇ ಮಹಾಪರಿನಿರ್ವಾಣ ದಿನಕ್ಕೆ ಇವತ್ತೆಲ್ಲ ಪ್ರಗತಿಪರ ಸಂಘಟನೆಯವರು, ಚಿಂತಕರು ಎಲ್ಲರೂ ಭಾಗಿಯಾಗಿದ್ದಾರೆ. ಈ ಮೂಲಕ ಏನಪ್ಪ ಅಂತಂದರೆ ನಮ್ಮಲ್ಲಿ ಸಂಘಟನೆ ಏನಿದಲ್ಲ ಪ್ರಗತಿಪರ ಸಂಘಟನೆಯವರು ಎಲ್ಲರೂ ಕೂಡ ಒಕ್ಕಟ್ಟಾಗಿ ಹೋಗ್ಬೇಕಂತಂದು ನಾನು ವಿನಂತಿ ಮಾಡ್ಕೊತೀನಿ. ಜೈ ಭೀಮ್, ಜೈ ಪ್ರಭುತ್ವ ಭಾರತ. ಇವತ್ತು ಮಹಾಮಾನವ ಪರಮ ಪೂಜ್ಯ ಡಾಕ್ಟರ್ ಅನ್ನಾ ಭಾऊ ಸಾಠೆ ಅವರ 57ನೇ ಮಹಾಪರಿನಿರ್ವಾಣ ದಿನದಂದು ಇವತ್ತು ಸಮಸ್ತ ಜಿಲ್ಲೆಯ ಜನರು ಹಾಗೂ ಈ ದೇಶದ ಜನರಿಗೆ ಇವತ್ತು ಒಂದು ಕರಾಳ ದಿನ ಅಂತ ಹೇಳಬೇಕಾಗ್ತದೆ. ಇವತ್ತು ಅನ್ನಾ ಭಾऊ ಸಾಠೆ ಅವರು ಬರೀ 1.5 ದಿವಸ ಶಿಕ್ಷಣವನ್ನು ಕಲಿತು ಜಗವಿಖ್ಯಾತಿಕ ಸಾಹಿತ್ಯಕಾರರು ಹಾಗೂ ದಲಿತರು, ಹಿಂದುಳಿದವರು ಇವತ್ತು ಈ ದೇಶಕ್ಕೆ ಅನೇಕ ಒಂದು ನಮ್ಮ ಕಾದಂಬರಿ ಮುಖಾಂತರ ಈ ಜಗತ್ತಿಗೆ ತೋರಿಸಿದಂಥ ಒಬ್ಬ ಧೀಮಂತ ನಾಯಕ ಅನ್ನಾ ಭಾऊ ಸಾಠೆ ಅವರು ಹೇಳಿ ನನ್ನ 2 ಮಾತು. ಜೈ ಜೈ. ಲೋಕಶಾಹಿರ ಅಣ್ಣಾ ಭಾऊ ಸಾಠೆ ಅವರ ಮಹಾಪರಿನಿರ್ವಾಣದ ದಿನದಂದು ಅವರಿಗೆ ಶತಶತ ಕೋಟಿ ನಮನಗಳನ್ನು ಅರ್ಪಿಸುತ್ತಾ, ಮಹಾರಾಷ್ಟ್ರದಲ್ಲಿ ಬಹಳ ಅತಿ ಕಡಿಮೆ ಶಿಕ್ಷಣ ಪಡೆದರೂ ಕೂಡ ಹೆಸರಾಂತ ಕೃತಿಗಳನ್ನು ರಚಿಸಿ ಮಾತಂಗ ಸಮಾಜದಲ್ಲಿ ಸಾಕಷ್ಟು ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ಶ್ರಮಿಸಿರ್ತಕ್ಕಂಥ ಅಣ್ಣಾ ಭಾऊ ಸಾಠೆ ಅವರು ಈ ಮುಂಚೆ ಅವರು ಕಮ್ಯುನಿಸ್ಟ್ ಪಾರ್ಟಿನಲ್ಲಿದ್ದು ಕಮ್ಯುನಿಸ್ಟರಾಗಿದ್ದರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಪ್ರಭಾವಕ್ಕೆ ಒಳಗಾಗಿ ಮುಂದೆ ಬಾಬಾ ಸಾಹೇಬ್ ಅವರ ಜೊತೆಯಲ್ಲಿ ಚಳುವಳಿಯಲ್ಲಿ ಸೇರಿಕೊಂಡು ಸತತವಾಗಿ ದಲಿತರ ಸಲುವಾಗಿ, ದೀನ ದಲಿತರ ಸಲುವಾಗಿ, ಹಿಂದುಳಿದವರ ಸಲುವಾಗಿ ಹೋರಾಡಿದಂಥ ಮಹಾನ್ ಚೇತನ ಇವತ್ತು ನಮ್ಮನ್ನು ಬಿಟ್ಟು ಅಗಲಿರ್ತಕ್ಕಂಥ ಈ ದಿನದಂದು ಅವರಿಗೆ ಮಗದೊಮ್ಮೆ ಇಡೀ ಜಿಲ್ಲೆಯ, ರಾಜ್ಯದ ಜನತೆಯ ಪರವಾಗಿ ಶತಶತ ಕೋಟಿ ನಮನಗಳನ್ನು ಕುರಿತು ಮಾತನಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಅಣ್ಣಾ ಭಾऊ ಸಾಠೆ ಅವರ 57ನೇ ಪುಣ್ಯತಿಥಿ ನಿಮಿತ್ತ ನಮ್ಮ ಸೋಮೂರನ ದೇವರ ನೇತೃತ್ವದಲ್ಲಿ ಇವತ್ತಿನ ದಿನ ನಾವು ವಿಜಯಪುರ ನಗರದಲ್ಲಿ ಅಣ್ಣಾ ಭಾऊ ಸಾಠೆ ಅವರ ವರ್ತುಲದಲ್ಲಿ ಅವರ ಪುಣ್ಯತಿಥಿಯನ್ನು ಆಚರಿಸುವ ಸಂದರ್ಭದಲ್ಲಿ ಇವತ್ತಿನ ದಿನಮಾನಗಳಲ್ಲಿ ಹೇಳುವುದೆಂದರೆ
ಒಳ ಮೀಸಲಾತಿ ಎಂಬುದು ಕರ್ನಾಟಕದಲ್ಲಿ ಆಗಿ ಹೋಗಿದೆ. ಆದರೆ ಮಹಾರಾಷ್ಟ್ರದಲ್ಲಿ ಅದು ಒಂದು ಬೆಂಕಿ ಕೆಂಡಾಗಿ ಇವತ್ತಿನ ದಿನ ಉದ್ಭವದ ಸಂದರ್ಭದಲ್ಲಿ ಅಲ್ಲಿಯ ಮಾತಂಗ ಸಮಾಜದವರು, ಅಲ್ಲಿಯ ಮಾಂಗ ಸಮಾಜದವರು ನಮ್ಮ ಬೌದ್ಧ ಸಮಾಜಕ್ಕೆ ಅಂದರೆ ನಮ್ಮ ಮಹಾರ ಸಮಾಜಕ್ಕೆ ಬೆಂಬಲ ಸೂಚಿಸುವ ನಿಟ್ಟಿನಲ್ಲಿ ಇವತ್ತಿನ ದಿನಮಾನದಲ್ಲಿ ಅತ್ಯಂತ ಯಶಸ್ವಿ ರೀತಿಯಲ್ಲಿ ಅವರು ಮುನ್ನುಗ್ಗಿ ನಮಗೆ ನಮ್ಮ ಮಹಾರ ಸಮಾಜಕ್ಕೆ ಅಂದರೆ ಬೌದ್ಧ ಸಮಾಜಕ್ಕೆ ಸಹಾಯ ಮಾಡುವ ಸಂದರ್ಭದಲ್ಲಿ ಅವರನ್ನು ನಾನು ವಂದಿಸುವ ಮುಖಾಂತರ ನಮ್ಮ ಒಂದು ವಿಜಯಪುರ ತಂಡವು ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಒಂದು ಬೆಂಬಲ ಸೂಚಿಸುವಂತೆ ನಾನು ಅವರಿಗೆ ಅಂದರೆ ಸೋಮೂರಣ್ಣವರಿಗೆ ಕೇಳಿಕೊಳ್ತಿದ್ದೇನೆ. ಜೈ ಭೀಮ್, जय अन्नाभाऊ साठे। खबरों में अब तक के लिए बस इतना ही। फिर मिलते हैं एक ऐसी ही बड़ी खबर के साथ। तब तक के लिए नमस्कार और देखते रहिए वास्तव न्यूज़। अगर आपको वीडियो पसंद आई हो तो लाइक करें व शेयर करें। ऐसे लेटेस्ट अपडेट पाने के लिए बेल आइकन को प्रेस करना ना भूलें। अगर आप हमें फेसबुक या इंस्टा के माध्यम से देख रहे हैं तो हमारे पेज को फॉलो ज़रूर करें। धन्यवाद।